ಈಗ ಈ ಡಿಸ್ಟ್ರಿಬ್ಯೂಷನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಎಲ್ಲಿ ನಮಗೆ ತುಮಕೂರು ಬ್ರಾಂಚ್ ಕೆನಾಲ್ನಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ 25.31ರಲ್ಲಿ ತುಮಕೂರಿಗೆ ಬರುವಂಥ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಈಗ ನಾನು ಹೇಳಿದಾಗೆ 2000 ಇಲ್ಲಮ್ಮ ತಾಲೂಕು ಇದು ತುಮಕೂರಿಗೆ ಬರಬೇಕಾಗಿದ್ದು 2815, ಕುಣಿಗಲ್ಗೆ ಹೋಗ್ಬೇಕಾಗಿರೋದು 3037. ಇವೆರಡು ಒಂದೇ ಕಡೆ ಬರ್ತಾವೆ. ಗುಬ್ಬಿ, ತುರುವೇಕೆರೆ ಎಲ್ಲವೂ ಸೇರಿ ಬರ್ತವೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕುಣಿಗಲ್ಗೆ 3037 ಹೋಗಬೇಕು. 3037 ಹೋಗಬೇಕು. ಈಗ ಅದು ಸಂಪೂರ್ಣವಾಗಿ ಕೆನಾಲೆಲ್ಲ ಕಂಪ್ಲೀಟ್ ಆಗಿ ನೀರು ಹೋಗುತ್ತೆ. ಆದರೆ ಇಲ್ಲಿಯವರೆಗೂ ಕುಣಿಗಲ್ಲಿಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಕಡಿಮೆ ಪ್ರಮಾಣ. ಅದನ್ನು ಹೇಳ್ತೀನಿ. 14-15ರಲ್ಲಿ 0.21 ಸಿಕ್ಕಿದೆ TMC. 15-16ರಲ್ಲಿ 0.23 ಸಿಕ್ಕಿದೆ. 16-17ರಲ್ಲಿ 0.45 ಸಿಕ್ಕಿದೆ. 17-18ರಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಡೇಟಾ, ದಯಮಾಡಿ ತಗೊಳ್ಳಿ. ಕೊಡ್ತೀವಿ ವಿಲ್ ಗಿವ್ ಯು ಎ ಕಾಪಿ. ನೋಡ್ರಿ ಇವರೇ, ಇದನ್ನು ಕಾಪಿ ಮಾಡಿ ಇದ್ರದ್ದು ಅಲೋಕೇಶನ್. 17-18ರಲ್ಲಿ 0.07, 18-19ಕ್ಕೆ 2.754, ಸಾರಿ 0.07 ಹೇಳ್ದಲ್ಲ. 19-20ಕ್ಕೆ 0.22, 20-21ಕ್ಕೆ 0.4486, 21-22ಕ್ಕೆ 0.33, 22-23ಕ್ಕೆ 0.332 ಸೇಮ್, 23-24ಕ್ಕೆ 0.241. ಇನ್ನು 10 ವರ್ಷದಲ್ಲಿ ಕುಣಿಗಲಿಗೆ ಯಾವತ್ತೂ ಕೂಡ 3 TMC ನೀರು ಹೋಗಲೇ ಇಲ್ಲ. ಈವನ್ 19-20-21ರಲ್ಲಿ ನಮಗೆ ಬರಬೇಕಾದಂಥ ನೀರು ಬಂದಾಗ್ಯೂ ಕೂಡ, ಅಂದರೆ ಉದಾಹರಣೆಗೆ 20-21ರಲ್ಲಿ 25.27 TMC ಬಂದಿದೆ. ನಮಗೆ ಬರಬೇಕಾಗಿದ್ದು ಹೆಚ್ಚು ಕಡಿಮೆ ಬಂದಿದೆ. 31 ಇತ್ತು, 25.31ಗೆ 25.27 ಬಂದಿದೆ. ಅಂದರೆ ಹೆಚ್ಚು ಕಡಿಮೆ ಸಂಪೂರ್ಣ ಬಂದಿದೆ. ಆ ವರ್ಷವೂ ಕೂಡ ಕುಣಿಗಲ್ಗೆ ಹೋಗಿರೋದು ಎಷ್ಟಪ್ಪ ಅಂದರೆ 0.4486. ಒಂದು TMCನೂ ಆಗಲಿಲ್ಲ. ಅವ್ರಿಗೆ 3 TMC ಹೋಗಬೇಕಾಗಿತ್ತು, ಆದರೆ 1 TMC ಕೂಡ ಆಗಲಿಲ್ಲ. ಇಲ್ಲಿಗೆ ನಿಂತೋಯ್ತು. ಆದ್ದರಿಂದ ಕುಣಿಗಲ್ಲಿನ ಶಾಸಕರು ಮತ್ತು ಆ ಜನ, ಕುಣಿಗಲ್ ತಾಲೂಕಿನ ಜನ ನಮಗೆ ಬೇರೆ ಏನಾದರೂ ಉಪಾಯ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಆಗ ಸರ್ಕಾರ ಮತ್ತು ಇಲಾಖೆ ಇದನ್ನು ಗಮನಿಸಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ನಾನು ಇದೆಲ್ಲ ಹೇಗಾಯಿತು ಅನ್ನೋದು ಹೇಳ್ಬಿಡ್ತೀನಿ ಅದಕ್ಕೋಸ್ಕರ, ಯಾಕೆಂದರೆ ಭಾಳ ತಪ್ಪು ಕಲ್ಪನೆಗಳಿದ್ದಾವೆ. ಅದರಿಂದ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡಿ ಅಂತ ಕೇಳಿ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಾಗ ಸರ್ಕಾರ ಇದರ ಸಾಧಕ ಬಾಧಕ ಎಲ್ಲ ನೋಡಿ, ಟೆಕ್ನಿಕಲ್ ಫಿಸಿಬಿಲಿಟಿ ನೋಡಿ ಅವರು ಅದನ್ನು ಅಪ್ರೂವ್ ಮಾಡಿ ಕೊಟ್ಟರು. ಕ್ಯಾಬಿನೆಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸುಮಾರು 900 ಕೋಟಿ, ಎಷ್ಟು ದುಡ್ಡು, 984.86, 5/1/24 ಕ್ಯಾಬಿನೆಟ್ನಲ್ಲಿ
986 ಕೋಟಿ ರೂಪಾಯಿಗೆ ಈ ಒಂದು ಯೋಜನೆಯನ್ನು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಇದಾದ ಮೇಲೆ ಸ್ವಾಭಾವಿಕವಾಗಿ ಪ್ರಶ್ನೆಗಳು ಬಂತು. ನಮಗೆ ಕುಣಿಗಲ್ಗೆ 70 ಕಿಲೋಮೀಟರ್ನಲ್ಲಿ ಕಟ್ ಆಫ್ ಮಾಡಿದರೆ ಮುಂದಕ್ಕೆ ಕುಣಿಗಲ್ಗೆ ಹೋಗ್ತಾ ಇದಲ್ಲ, ಒರಿಜಿನಲ್ ಆಗಿ ಹಿಂದೆ ಮಾಡಿದ ಕೆನಾಲ್ ಇದೆಯಲ್ಲ, ಅದರಿಂದ ನೀರು ಬರೋದಿಲ್ವಾ? ಅದನ್ನು ನೀರು ನಿಲ್ಲಿಸ್ತೀರಾ? ಅದರಿಂದ ನೀರು ಕಡಿಮೆ ಆಗುತ್ತೆ. ಅಲ್ಲಿಂದ ಕುಣಿಗಲ್ವರೆಗೂ ಹೋಗುವಂಥ ಆ ದಾರಿಯಲ್ಲಿ ರೈತರಿಗೆ ನೀರು ಸಿಗೋದಿಲ್ವಾ? ಕುಡಿಯೋ ನೀರಿಗೆ ನೀರು ಸಿಗೋದಿಲ್ವಾ? ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಬಂದಿದೆ. ಅದಕ್ಕೆಲ್ಲ ಉತ್ತರ ಇದೆ. ಯಾವ ಕಾರಣಕ್ಕೂ ಕೂಡ 70ಇಂದ ಮುಂದಕ್ಕೆ, 70ಇಂದ ಕುಣಿಗಲ್ವರೆಗೂ ಎಷ್ಟು ಕಿಲೋಮೀಟ್ರು? 228. 70ಇಂದ 228ವರೆಗೂ ನೀರು ಅವರಿಗೆ ಆ 228 70 to 228 ಕ್ವಾಂಟಿಟಿ ಎಷ್ಟು ಹೋಗಬೇಕಾಗಿತ್ತು ಅದನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ.